ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮುಮ್ಮಾರವರನ್ನ ಸ್ಮೃತಿ ಮಾಡುತ್ತಾ ಯಜ್ಞದ ಎಲ್ಲ ಆದಿರತ್ನರನ್ನ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ದಿನ ಸ್ಲೋಗನ್ನಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷ ಸೂಚನೆ ಅಂತ ಹೇಳ್ಬೋದು, ಅಥವಾ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಹಾಗಾಗಿ ಆ ಒಂದು ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನ ನಾವು ಮಾಡೋಣ. ಈ ದಿನದ ಸ್ಲೋಗನ್ ಆಗಿದೆ, ಸರ್ವರ ನಿರಾಶೆಯ ಅಂಧಕಾರವನ್ನ ಹೋಗಲಾಡಿಸುವಂತವರೇ ಜ್ಞಾನ ದೀಪಕಗಳಾಗಿದ್ದಾರೆ ಎನ್ನುವ ಒಂದು ಸ್ಲೋಗನ್. ಸರ್ವರ ನಿರಾಶೆಯ ಅಂಧಕಾರವನ್ನು ಹೋಗಲಾಡಿಸುವಂತಹ ಜ್ಞಾನ ದೀಪಕರು ಯಾರು ಅಂದ್ರೆ ಎಲ್ಲರ ನಿರಾಶೆಯ ಅಂಧಕಾರವನ್ನು ಹೋಗಲಾಡಿಸುವಂತವರು. ಅಂದ್ರೆ ಅರ್ಥ ಏನೀಗ, ನಾವು ಜ್ಞಾನ ದೀಪಗಳಾಗಬೇಕು. ಸರ್ವಾತ್ಮರ ನಿರಾಶೆಯ ಅಂಧಕಾರವನ್ನ ತೆಗೆದು ಹಾಕಿ ಅವರಿಗೆ ಆಶಾಕಿರಣವಾಗಬೇಕು ಅನ್ನೋದೇ ಬಾಬಾರವರ ಆಶಯವಾಗಿದೆ. ಹಾಗಾದ್ರೆ ಈಗ ನಾವು ಜ್ಞಾನ ದೀಪಕಗಳಾಗಬೇಕು ಅನ್ನೋದರ ಉದ್ದೇಶ ಮತ್ತು ಅರ್ಥ ಏನು? ಏನಂದ್ರೆ, ಒಂದು ದೀಪ, ಆ ದೀಪ ಯಾವತ್ತೂ ಕೂಡ ಯಾರಿಗೂ ಭೇದ ಭಾವ ಮಾಡೋದಿಲ್ಲ. ಒಳ್ಳೆಯವರು ಕೆಟ್ಟವರು ಅಂತ ನೋಡೋದಿಲ್ಲ, ಸಣ್ಣವರು ದೊಡ್ಡವರು ಅಂತ ನೋಡೋದಿಲ್ಲ, ನಮ್ಮವರು ಬೇರೆಯವರು ಅಂತ ನೋಡೋದಿಲ್ಲ. ಅವರು ಯಾರೇ ಆಗಿದ್ರು ಕೂಡ ಯಾರು ಆ ದೀಪದ ಹತ್ತಿರ ಬರ್ತಾರೆಯೋ ಅಥವಾ ಆ ದೀಪವನ್ನ ಯಾರು ಬಳಸ್ಕೊಳ್ತಾರೆಯೋ ಅವರಿಗೆ ಅದು ಬೆಳಕನ್ನ ಕೊಡುತ್ತೆ, ದಾರಿಯನ್ನ ತೋರಿಸುತ್ತೆ. ಎಲ್ಲಿ ಬೆಳಕಿದೆಯೋ ಅಲ್ಲಿ ಭಯ ಇಲ್ಲ. ಈಗ ನೋಡಿ, ಜಗತ್ತಿನಲ್ಲಿ ನಮಗೆ ಸಾಕಷ್ಟು ಬೆಳಕು ಇದೆ, ಅದನ್ನ ನೋಡುವ ಕಣ್ಣು ಇದೆ. ಆದ್ರೆ ಈ ಒಂದು ಪ್ರಪಂಚದಲ್ಲಿ ಒಂದು ಕ್ಷಣ ಬೆಳಕಿದ್ದಾಗಲೂ ನಾವು ಕಣ್ಣು ಮುಚ್ಚಿದ್ರೆ ಸಾಕು, ಅರ್ಥ ಕಣ್ಣು ಮುಚ್ಚಿಕೊಂಡು ಒಂದು 2 ಹೆಜ್ಜೆ ಇಡಬೇಕಂದ್ರೂ ಕೂಡ ಎಷ್ಟೊಂದು ಭಯಭೀತರಾಗ್ತೇವೆ. 4 ಹೆಜ್ಜೆ ಇಟ್ರೆ 5ನೇ ಹೆಜ್ಜೆಗೆ ನಮಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಅಂಧಕಾರ ಅಂದ್ರೇನೆ ಭಯ. ನಾವು ದಿನ ಗೊತ್ತಿರುವ ಜಾಗದಲ್ಲೇ ಇದ್ದಿರಬಹುದು, ಒಳ್ಳೆ ದಾರಿಯಲ್ಲೇ ನಿಂತಿರಬಹುದು. ಆದ್ರೆ ಯಾವಾಗ ನಾವು ಕಣ್ಣು ಮುಚ್ಚಿಕೊಳ್ಳುತ್ತೇವೆಯೋ ಆಗ ಅಂಧಕಾರವಾಗುತ್ತೆ. ಆ ಅಂಧಕಾರದಲ್ಲಿ ಇಡುವ ಒಂದೊಂದು ಹೆಜ್ಜೆಗಳು ಕೂಡ ಭಯದಿಂದ ಕೂಡಿರುತ್ತೆ. ಯಾಕೆ ಆ ಭಯ ಅಂತಂದ್ರೆ, ಒಂದು ಅಪಾಯದ ಒಂದು ಮುನ್ಸೂಚನೆಯಂತೆ ಕಾಣಿಸ್ತಾ ಹೋಗುತ್ತೆ. ಎಲ್ಲಿ ಅಪಾಯಕ್ಕೆ ಸಿಕ್ಕಾಕಿಕೊಳ್ತೇನೆ, ಏನಾದ್ರೂ ಆಗಿಬಿಡುತ್ತೋ ಅನ್ನುವಂತ ಭಯ. ಮತ್ತೆ ಅಪಾಯ ಆದ್ರೆ ಏನಾಗತ್ತೆ, ಏನಾದ್ರೂ ಆದ್ರೆ ಏನಾಗತ್ತೆ ಅಂದ್ರೆ ಆಗ ನೋವಾಗತ್ತೆ. ಆ ನೋವು ಅಪಾಯಕ್ಕೆ ಎದುರುತ್ತೆ. ಆ ಅಪಾಯಕ್ಕಾಗಿ ಭಯ ಪಡುತ್ತೆ. ಆ ಭಯ
ಅಂಧಕಾರಕ್ಕೆ ಹೆದರುತ್ತೆ. ಯಾಕೆ ಭಯ ಹುಟ್ಟುತ್ತೆ ಅಂದ್ರೆ ಅಂಧಕಾರದಿಂದ ಅಪಾಯ, ಅಪಾಯದಿಂದ ನೋವು, ನೋವಿನಿಂದ ದುಃಖ, ದುಃಖದಿಂದ ಚಿಂತೆ, ಹಾಗಾಗಿ ಭಯ. ಒಟ್ಟಾರೆ ಅಂಧಕಾರದ ಫಲ ಏನು ಅಂದ್ರೆ ಭಯ, ಅರ್ಥಾತ್ ದುಃಖ, ಚಿಂತೆ, ನೋವು. ಒಂದು ಕ್ಷಣ ನಾವು ಕಣ್ಣು ಮುಚ್ಚಿಕೊಂಡು ನಡಿಬೇಕು ಅಂದ್ರೆ ಅಷ್ಟೊಂದು ಭಯ ಪಡ್ತೇವೆ ಈ ಕತ್ತಲಿಗೆ ಅಂತಂದ್ರೆ, ಹೊರಗಿನ ಕತ್ತಲನ್ನ ಹೋಗಲಾಡಿಸಬೇಕು, ರಾತ್ರಿ ಸಮಯದಲ್ಲೂ ಕೂಡ ನಾವು ಪ್ರಯಾಣ ಮಾಡಬೇಕು ಅಂದ್ರೆ ಒಂದು ಬೆಳಕಿನ ಸಹಾಯವನ್ನ ತೆಗೆದುಕೊಂಡೇ ನಾವು ಹೋದಾಗ ಮಾತ್ರ ನಿರ್ಭಯವಾಗಿ ನಾವು ಗಮ್ಯವನ್ನ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಇದ್ರೆ ಆ ದೀಪದ ಜೊತೆ ನಾವಿರಬೇಕು, ಇಲ್ಲ ನಮ್ಮ ಜೊತೆ ದೀಪ ಇರಬೇಕು, ಆಗ ಮಾತ್ರ ನಾವು ನಿರ್ಭಯರಾಗಿ ಹೆಜ್ಜೆಯನ್ನ ಇಡ್ಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ನಾವು ಬೆಳಕಿನಿಂದ ದೂರ ಇದ್ದೀವಿ ಅಥವಾ ನಮ್ಮಿಂದ ಬೆಳಕು ದೂರ ಇದೆ, ಕತ್ತಲಲ್ಲಿ ಸಂಚಾರ ಮಾಡಲೇಬೇಕಾಗಿದೆ ಅಂದಾಗ ಭಯ ಆವರಿಸಿಕೊಳ್ಳುತ್ತೆ, ದುಃಖ ಆವರಿಸಿಕೊಳ್ಳುತ್ತೆ, ನೋವು ಆವರಿಸಿಕೊಳ್ಳುತ್ತೆ, ಚಿಂತೆ ಆವರಿಸಿಕೊಳ್ಳುತ್ತೆ. ಒಟ್ಟಾರೆ ಫಲ ಏನಂದ್ರೆ ಅದು ದುಃಖಮಯವಾಗಿ ಇರುತ್ತೆ. ಹೇಗೋ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ನೋಡ್ಲಿಕ್ಕೆ ನಾವು ಭೌತಿಕ ಕಣ್ಣುಗಳನ್ನ ತೆರೆದುಕೊಂಡೇ ಓಡಾಡ್ತಾ ಇದ್ದೀವಿ. ಭೌತಿಕ ಬೆಳಕಂತೂ ಸಾಕಷ್ಟು ಇದೆ ಇವತ್ತು. ರಾತ್ರಿಯೂ ಕೂಡ ಹಗಲೆನ್ನಿಸುವಷ್ಟು ಬೆಳಕನ್ನ ಇವತ್ತು ಮನುಷ್ಯ ಕಂಡುಕೊಂಡಿದ್ದಾನೆ. ಆದ್ರೂ ಕೂಡ ಭಯ ಮಾತ್ರ ಕಡಿಮೆ ಆಗಿಲ್ಲ. ಬದಲಾಗಿ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಭಯ ಹೆಚ್ಚಾಗ್ತಾ ಇದೆ, ದುಃಖ ಹೆಚ್ಚಾಗ್ತಾ ಇದೆ, ಅಶಾಂತಿ ಹೆಚ್ಚಾಗ್ತಾ ಇದೆ, ಯಾತನೆ ಹೆಚ್ಚಾಗ್ತಾ ಇದೆ. ಕಾರಣ ಹೊರಗಡೆ ಎಷ್ಟೇ ಬೆಳಕಿದ್ರೂ ಕೂಡ, ಹೊರಗಿನ ಕಣ್ಣು ತೆರೆದಿದ್ರೂ ಕೂಡ ಒಳಗಡೆ ಬೆಳಕಿಲ್ಲ, ಒಳಗಡೆಯ ಕಣ್ಣು ತೆರೆದಿಲ್ಲ ಅಂದಾಗ ಭಯ ಪಡಲೇಬೇಕಾಗತ್ತೆ. ಹೊರಗಡೆ ನಾವು ಬೆಳಕಲ್ಲಿಲ್ವಾ ಇದೀವಿ, ಹೊರಗಡೆ ಕಣ್ಣು ತೆರೆದಿಲ್ವಾ ತೆರೆದಿದ್ದೀವಿ. ಬರೀ ಬೆಳಕು ಹೊರಗಡೆ ಇದ್ರೆ ಸಾಲದು, ಆ ಬೆಳಕು ನಮ್ಮ ಒಳಗಡೆ ಇರಬೇಕಾಗತ್ತೆ. ಒಳಗಡೆ ಕತ್ತಲಿದ್ದುಕೊಂಡು ಒಳಗಿನ ಕಣ್ಣನ್ನ ಮುಚ್ಚಿಕೊಂಡು ಸುಮ್ಮನೆ ಹೊರಗೊಂದಷ್ಟು ಬೆಳಕು ಹಾಕಿಕೊಂಡು ಹೋದ್ರೆ ಹೇಗೆ? ಒಂದು ಮನೆಯ ಹೊರಗೆ ಬೀದಿ ಬೆಳಕು, ಬೀದಿ ಕಂಬವಿರುತ್ತೆ, ಬೀದಿ ವಿದ್ಯುತ್ ದೀಪದ ಸಹಯೋಗದಿಂದ ನಾವು ಮನೆಯ ತನಕ ಹೋಗ್ತೇವೆ. ಆದ್ರೆ ಮನೆಯ ಒಳಗೆ ಹೋಗ್ತಾ ಹೋಗ್ತಾ ಅಲ್ಲಿ ಒಂದೊಂದು ಬಲ್ಬ್ಗಳನ್ನ ಹಾಕಿರುತ್ತೇವೆ. ಯಾಕೆ ಅಂದ್ರೆ ಹೊರಗಿನ ಬೆಳಕು ದಾರಿಯನ್ನ ತೋರಿಸಬಲ್ಲದೆ ಹೊರತಾಗಿ ಮನೆಯಲ್ಲಿ ವಾಸಿಸಲು ಅಲ್ಲ. ಮನೆಯಲ್ಲಿ ವಾಸಿಸಲು, ಮನೆಯಲ್ಲಿ ನಿರ್ಭಯವಾಗಿ ನೆಮ್ಮದಿಯ ಬದುಕನ್ನ ಕಟ್ಟಿಕೊಳ್ಳಲು ಮನೆಯೊಳಗಡೆ ಒಂದಷ್ಟು ದೀಪಗಳು ಬೇಕಾಗ್ತದೆ. ಮನೆ ಪೂರ್ತಿ ಕತ್ತಲಾಗಿದ್ದು ಹೊರಗಡೆ ಲೈಟ್ ಇದೆ ಅಂದ ಮಾತ್ರಕ್ಕೆ ಒಳಗಡೆ ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಗೋ ಹಾಗೆಯೇ ಸ್ಥೂಲವಾದ ಈ ಜಗತ್ತಿನಲ್ಲಿ, ಸ್ಥೂಲವಾದ ಈ ಪ್ರಪಂಚದಲ್ಲಿ ಸ್ಥೂಲವಾದ ಧನ ಕನಕಗಳೊಂದಿಗೆ ನಾವು ಓಡ್ತಾ ಇದ್ದೇವೆ ನಿಜ. ಹೊರಗಡೆ ನಾವು ಭಾರಿ ವೇಗದಲ್ಲಿ ಬೆಳೀತಾ ಇದ್ದೀವಿ, ಭಾರಿ ವೇಗದಲ್ಲಿ ಮುಂದುವರಿತಾ ಇದ್ದೀವಿ ಅಂತ ಇವತ್ತು ದೇಶದಿಂದ ದೇಶಕ್ಕೆ ಹೋಲಿಕೆ ಮಾಡ್ತಾರೆ. ಯಾವುದರಲ್ಲಿ ಅಂತಂದ್ರೆ ಹಣದಿಂದ, ಧನದಿಂದ, ಹಣ ಅಥವಾ ಧನ ಕನಕದಿಂದನೇ ಇವತ್ತು ನಾವು ಮುಂದೆ ನೀವು ಮುಂದೆ ಅಂತ ತೋರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದಾರೆ. ಆದ್ರೆ ಒಳಗಡೆ ಲೈಟ್ ಇಲ್ಲಿಯ ತನಕ ಹಾಕಿಕೊಳ್ಳೋದಿಲ್ವೋ, ಒಳಗಡೆ ಜೀವಿಸುವುದನ್ನ ಯಾವಾಗ ಎಲ್ಲಿಯ ತನಕ ಕಲಿಯೋದಿಲ್ವೋ, ಎಲ್ಲಿಯ ತನಕ ಒಳಗಡೆ ನೆಮ್ಮದಿಯ ಜೀವನವನ್ನ ಮಾಡಲಿಕ್ಕೆ ಬರೋದಿಲ್ವೋ, ಅಲ್ಲಿಯ ತನಕ ನಮ್ಮ ಜೀವನ ಶೂನ್ಯವಾಗಿರುತ್ತದೆ. ಆ ಬೆಳವಣಿಗೆ ಸುಮ್ಮನೆ ಔಪಚಾರಿಕವಾಗಿರುತ್ತದೆ ಅಷ್ಟೇ, ಬಿಟ್ರೆ ಮತ್ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಮನೆಯೊಳಗಡೆ ಬೇಕಾದಷ್ಟು ಧನ ಕನಕ ಸಂಪತ್ತು ದವಸ ಧಾನ್ಯಗಳು ತುಂಬಿದ್ರೂ ಕೂಡ
ಬೆಳಕಿಲ್ಲದ ಮನೆಯಲ್ಲಿ ನಾವು ಏನೂ ಕೂಡ ಅದನ್ನ ಬಳಸಿಕೊಂಡು ತೃಪ್ತವಾಗಿ ಭೋಜನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಹಾಗೆ ನಾವು ಕೂಡ ನಮ್ಮೊಳಗಡೆ ಅದ್ಭುತವಾದ ಶಕ್ತಿಗಳನ್ನ ಪರಮಾತ್ಮ ಕೊಟ್ಟಿದ್ರು ಕೂಡ ಆ ಒಂದು ಅದ್ಭುತವಾದ ಶಕ್ತಿಯನ್ನು ಅನುಭವ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ನಮ್ಮೊಳಗಡೆ ಬೆಳಕಿನ ಕೊರತೆಯಾಗಿದೆ. ಅದು ಯಾವ ಬೆಳಕು ಅಂದ್ರೆ ಜ್ಞಾನದ ಬೆಳಕು ಅಂತಾರೆ ಶರಣರು, ಅರಿವಿನ ಬೆಳಕು ಅಂತಾರೆ, ಕೆಲವರು ಅದನ್ನ ಜಾಗೃತಿ ಅಂತಾರೆ, ಕೆಲವರು ಅದನ್ನ ಆತ್ಮ ಜ್ಯೋತಿ ಅಂತಾರೆ, ಇನ್ನು ಕೆಲವರು ಪರಂಜ್ಯೋತಿ. ಪರಮಾತ್ಮನ ಬೆಳಕಾದರೂ ಸರಿ, ಇಲ್ಲ ಆತ್ಮದ ಬೆಳಕಾದರೂ ಸರಿ, ಒಳಗಡೆ ಹುರಿಬೇಕಾಗತ್ತೆ. ಆತ್ಮ ಅನ್ನೋದು ಒಂದು ಲೈಟ್ ಇದೆ, ಪರಮಾತ್ಮ ಅನ್ನೋ ಒಬ್ಬ ಲೈಟ್ ಕೂಡ ಇದ್ದಾರೆ, ಪರಂಜ್ಯೋತಿಯೂ ಇದೆ, ಆತ್ಮ ಜ್ಯೋತಿಯೂ ಇದೆ. ಆದರೆ ಎಲ್ಲಿಯ ತನಕ ನಮ್ಮೊಳಗಿನ ಆತ್ಮ ಜ್ಯೋತಿಯನ್ನು ನಾವು ಬೆಳಗಿಸಿಕೊಳ್ಳೋದಿಲ್ಲವೋ ಅಲ್ಲಿಯ ತನಕ ನಮ್ಮ ಒಳಗಡೆ ಅಂಧಕಾರವೇ ತುಂಬಿ ಹೋಗಿರುತ್ತೆ. ಒಳಗಡೆ ಯಾವುದನ್ನೂ ಕೂಡ ಬಳಸಿಕೊಳ್ಳೋದಕ್ಕೆ ನಾವು ಶಕ್ತರಾಗೋದಿಲ್ಲ. ಬರೀ ಹೊರಗಡೆ ಸ್ಥೂಲದಲ್ಲೇ ಬದುಕಿ, ಸ್ಥೂಲದಲ್ಲೇ ಬೆಳೆದು, ಸ್ಥೂಲದಲ್ಲೇ ಒಂದು ದಿನ ಹೋಗಿ ಬಿಡುತ್ತೇವೆ ಅಷ್ಟೇ. ಜೀವನ ವ್ಯರ್ಥವಾಗಿ ಕಳೆದು ಹೋಗ್ತೇವೆ ನಾವು. ಎಷ್ಟು ಒಳ್ಳೆ ಮನೆ ಇದ್ರೂ ಕೂಡ ಅದರೊಳಗಡೆ ಸುಂದರವಾದ ಅನುಭವಗಳನ್ನ ಮಾಡ್ಲಿಕ್ಕೆ ಬೆಳಕೆ ಇಲ್ಲ ಅಂತಂದ್ರೆ ಅದು ಹೇಗೆ ನಿರರ್ಥಕವಾಗಿ ಪಾಳು ಬಿದ್ದಿರುವ ಮನೆಯಂತ ಆಗಿಬಿಡುತ್ತೋ, ಇಲ್ಲಿ ಹೆಗ್ಗಣಗಳು ಸೇರಿಕೊಂಡು ಆ ಮನೆಯನ್ನ ಹಾಳು ಮಾಡುವಂತೆ ಜ್ಞಾನದ ಬೆಳಕಿಲ್ಲದ ಈ ಒಂದು ಮಂದಿರದ ಮನೆಯೊಳಗಡೆ ವಿಕಾರಗಳೆನ್ನುವ ಇಲ್ಲಿ ಹೆಗ್ಗಣಗಳು ಸೇರಿಕೊಂಡು ಆ ಮನೆಯನ್ನೇ ಹಾಳು ಮಾಡಿ ನೆಲಸಮ ಮಾಡಿಬಿಡುತ್ತವೆ. ಪ್ರತಿಯೊಬ್ಬರ ಜೀವನವೂ ಕೂಡ ಇವತ್ತು ಅಂಧಕಾರಮಯವಾಗಿದೆ. ಒಳಗಡೆ ವಿಕಾರಗಳೆನ್ನುವ ಇಲ್ಲಿ ಹೆಗ್ಗಣಗಳು ಮನೆ ಮಾಡಿಕೊಂಡು ಸಂಸಾರ ಮಾಡ್ತಾ ಇವೆ. ಹಾಗಾಗಿ ಆ ಮನೆಯು ನಶಿಸಿ ಹೋಗುತ್ತಾ ಇದೆ, ಪೂರ್ತಿ ವಿನಾಶದ ಅಂಚಿಗೆ ಬಂದು ತಲುಪಿದವೆ. ಆ ಮನೆಯಲ್ಲಿ ಯಾವತ್ತೂ ಕೂಡ ನಾವು ಸುರಕ್ಷಿತ ಅಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕೂಡ ಬದುಕ್ತಾ ಇರೋದ್ರಿಂದಲೇ ಇವತ್ತು ಹಣದಿಂದ ಯಾಕೆ ಬಿದ್ದಿದ್ದಾನೆ ಮನುಷ್ಯ ಅಂದ್ರೆ, ಯಾವಾಗ ಬೇಕಾದ್ರೂ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗ್ಬೋದು ನನ್ನನ್ನ ಅನ್ನ ಕಂಡೀಷನ್ ಆಗಿ ಹೋಗಿದೀವಿ. ಈಗ ಯಾವ ಕ್ಷಣದಲ್ಲಿ ಬೇಕಾದ್ರೆ ಕಿಡ್ನಿ ಡಮಾರ್, ಲಿವರ್ ಡಮಾರ್, ಹಾರ್ಟ್ ಡಮಾರ್, ಏನು ಬೇಕಾದ್ರೆ ಆಗಬಹುದು. ಅಷ್ಟು ಭಯದಲ್ಲಿ ಬದುಕ್ತಾ ಇರೋದ್ರಿಂದ ಅಲ್ಲಿ ಲಕ್ಷ ಲಕ್ಷ ಕೋಟಿಗಟ್ಟಲೆ ದುಡ್ಡು ಬೇಕಾಗಬಹುದು ಅಂತ ಆ ದುಡ್ಡಿನ ಹಿಂದೆ ಹೋಗ್ತಾ ಇದ್ದಾನೆ ಹೊರತಾಗಿ ಒಳಗಡೆ ಇವುಗಳನ್ನ ಕಾಪಾಡಿಕೊಳ್ಳೋದ್ರ ಕಡೆಗೆ ಗಮನ ಇಲ್ಲ. ಏನಾದ್ರೂ ಆದ್ರೆ ಬೇಕಲ್ಲ ಅಂತ ದುಡ್ಡನ್ನು ಸಂಗ್ರಹಿಸೋದಕ್ಕೆ ಎಷ್ಟು ಶ್ರಮ ಪಡ್ತಾ ಇದ್ದಾನೆ, ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾನೆ, ಎಷ್ಟು ಸ್ವಾರ್ಥಿ ಆಗ್ತಾ ಇದ್ದಾನೆ. ಅದೇ ಸ್ವಾರ್ಥತ್ವ, ಅದೇ ಪರಿಶ್ರಮ ಈ ಹೃದಯವನ್ನ, ಈ ಮನಸ್ಸನ್ನ ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಆತ ಹಾಸ್ಪಿಟ್ಲಿಗೆ ಹೋಗುವ ಅವಶ್ಯಕತೆ ಬರೋದಿಲ್ಲ. ಅರ್ಥಾತ್ ಅಷ್ಟು ದೊಡ್ಡ ಗಂಭೀರವಾಗಿ ಯಾವುದೇ ಒಂದು ಪರಿಣಾಮವನ್ನು ಎದುರಿಸಬೇಕಾಗೋದಿಲ್ಲ. ಒಂದ್ ವೇಳೆ ಬಂದರೂ ಕೂಡ ಆತ ಭಯ ಪಡುವ ಅನಿವಾರ್ಯತೆ ಇರೋದಿಲ್ಲ. ಯಾಕೆ ಅಂದ್ರೆ ಈ ಶರೀರದ ಒಳಗಡೆ ತನ್ನದೇ ಆದ ಅದ್ಭುತವಾದ ಖಜಾನೆಗಳಿದೆ, ಸಂಪತ್ತಿದೆ. ಅವುಗಳನ್ನು ಅನುಭವಿಸಿ ಆನಂದಿಸುವುದನ್ನ ಕಲ್ತು ಬಿಟ್ರೆ ಮನುಷ್ಯ ಈ ಶರೀರದಿಂದ ಹೊರಗಡೆ ಯಾವ ವಿಷಯ ಆಸಕ್ತಿಗಳನ್ನು ಅನುಭವಿಸಬೇಕಾಗಿತ್ತೋ ಅದರ ಅವಶ್ಯಕತೆ ಬೀಳೋದಿಲ್ಲ. ಅಂದ ಮೇಲೆ ಈ ಶರೀರ ಎಷ್ಟು ಚೆನ್ನಾಗಿದ್ರೇನೋ, ಎಷ್ಟು ಬಿಟ್ರೇನೋ. ಒಳಗಡೆ ಸರಿಯಾಗಿದ್ರೆ ಹೊರಗಡೆ ಆಟೋಮೆಟಿಕ್ ಆಗಿ ಸರಿಯಾಗುತ್ತೆ. ಬೀಜ ಸರಿಯಾಗಿದ್ರೆ ವೃಕ್ಷ ತಾನಾಗಿಯೇ ಸರಿ ಹೋಗುತ್ತೆ. ಹೇಗೋ ಹಾಗೆ ನಾವು ಕೂಡ ನಮ್ಮ ಒಳಗಿನ ಅಂಧಕಾರವನ್ನು ತೆಗೆಯುವಂತಹ ಒಂದು ಜ್ಞಾನದ ಬೆಳಕನ್ನ ಒತ್ತಿಸಿಕೊಳ್ಳಬೇಕಾಗಿದೆ. ನಮಗೆ ಸ್ವಯಂ ಪರಂಜ್ಯೋತಿನೇ ಬಂದು ಆತ್ಮ ಜ್ಞಾನವನ್ನ ಕೊಟ್ಟು ಆತ್ಮ ಜ್ಯೋತಿಯನ್ನ ಬೆಳಗಿಸಿ ಆ ಜ್ಞಾನದ ಬೆಳದಿಂಗಳಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಶ್ರೀಮತವನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಶ್ರೀಮತ ಅನ್ನೋದು ಬೇರೆ ಏನೂ ಅಲ್ಲ, ನಮ್ಮ ಜೀವನದುದ್ದಕ್ಕೂ ಕೂಡ ನಾವು ಗುರಿ ತಲುಪುವವರೆಗೂ ಹಿಡಿದುಕೊಂಡು ಸಾಗಬೇಕಾಗಿರುವ ದಾರಿ ಮತ್ತು ಆತ್ಮ ಜ್ಯೋತಿ ಅನ್ನೋದು ಅಥವಾ ಆ ಜ್ಞಾನ ಜ್ಯೋತಿ ಅನ್ನೋದು, ಸ್ಮೃತಿಯ ಜ್ಯೋತಿ ಅನ್ನೋದು ಆ ದಾರಿಯುದ್ದಕ್ಕೂ ನಡೆಯಲು ಬೇಕಾಗಿರುವ ಒಂದು ಬೆಳಕು ಅಂತ ನಾವು ಭಾವಿಸಿದಾಗ ಎಲ್ಲಿಯ ತನಕ ಶ್ರೀಮತ ಮತ್ತು ನನ್ನ ಸ್ವಸ್ಮೃತಿ ಮತ್ತು ಪರಮಾತ್ಮನ ಸ್ಮೃತಿ ಎಲ್ಲಿಯ ತನಕ ನಾವು ಜೊತೆಗಿಟ್ಕೊಂಡು ಹೋಗ್ತೇವೆಯೋ ಅಲ್ಲಿಯ ತನಕ ನಮ್ಮ ಪ್ರಯಾಣ ನಿರ್ಭಯವಾಗಿರುತ್ತೆ, ನಿಶ್ಚಿಂತವಾಗಿರುತ್ತೆ, ನಿರಾತಂಕವಾಗಿರುತ್ತೆ ಮತ್ತು ಸಚ್ಚಿದಾನಂದ ಸ್ವರೂಪ ಅತೀಂದ್ರಿಯ ಸುಖದಲ್ಲಿರುತ್ತೆ.
ಎಲ್ಲಿಯವರೆಗೂ ಅದು ಇರೋದಿಲ್ವೋ ಅಲ್ಲಿಯ ತನಕ ನಾವು ಈ ಒಂದು ಆನಂದವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದಕ್ಕೆ ಸ್ವಯಂ ಪರಂಪಿತ ಪರಮಾತ್ಮ ಪ್ರಜಾಪಿತ ಬ್ರಹ್ಮಾರವರ ತನುವಿನಲ್ಲಿ ಬರುವ ಅವಶ್ಯಕತೆ ಏನಿತ್ತು ಅಂದ್ರೆ, ನಮ್ಮ ಒಳಗಿನ ಅಂಧಕಾರವನ್ನ, ನಿರಾಶೆ, ಎಲ್ಲರೂ ಕೂಡ ಜೀವನದಲ್ಲಿ ನಿರಾಶರಾಗಿದ್ವಿ, ಜಿಗುಪ್ಸೆ ಹೊಂದಿದ್ವಿ, ಎಲ್ಲರಿಗೂ ಸಾಕಾಗಿ ಹೋಗಿತ್ತು, ಬೇಸತ್ತು ಹೋಗಿತ್ತು ಈ ಜೀವನ. ಯಾಕಾದ್ರೂ ಈ ಭೂಮಿ ಮೇಲೆ ಹುಟ್ಟಿದೆ, ಯಾಕಾದ್ರೂ ಇಂಥವ್ರ ಮಧ್ಯೆ ಬದುಕ್ತಾ ಇದ್ದೀನಿ, ಏನು ಮಹತ್ ಸಾಧನೆ ಮಾಡೋದು ಉಳಿದಿದೆ ಇಲ್ಲಿ, ಎಲ್ಲಿ ನೋಡಿದ್ರಲ್ಲೂ ವಿಕಾರ, ಎಲ್ಲಿ ನೋಡಿದ್ರಲ್ಲೂ ಗಲೀಜು, ಎಲ್ಲಿ ನೋಡಿದ್ರಲ್ಲೂ ಮೋಸ ವಂಚನೆ, ಬೇಡಪ್ಪ ಬೇಡ ಈ ಪ್ರಪಂಚ ಅನ್ನೋಷ್ಟ್ರ ಮಟ್ಟಿಗೆ ರೋಷಿ ಹೋಗಿದ್ವಿ. ಸಾಕು ಈ ಜೀವನ ಅಂತ ಈಗಾಗಲೇ ಸಾವಿರಾರು ವರ್ಷಗಳಿಂದ ಈ ಪ್ರಪಂಚವನ್ನ ಕಂಡು ಚೀಚಿ ಅನಿಸಿ ಅನೇಕ ಸನ್ಯಾಸಿಗಳು ಇದರ ಸವಾಸನೆ ಬೇಡ ಅಂತ ತಾವು ಆಲ್ರೆಡಿ ಬೆಳಕನ್ನ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಇದು ಹೇಸಿಗೆ ಪ್ರಪಂಚ, ಇದ್ರೊಳಗಡೆ ಏನೂ ಇಲ್ಲ, ಯಾವ ತರದ ಸುಖನೂ ಇಲ್ಲ, ಬರೀ ತಮೋ ಪ್ರಧಾನವಾಗಿರತಕ್ಕಂಥ ಹಳಸೋಗಿರತಕ್ಕಂಥ ಊಟವನ್ನ ತಿನ್ಕೊಂಡು ಎಷ್ಟು ದಿನ ಬದುಕೋದಿದೆ ಅಂತ ಈ ಪ್ರಕೃತಿ ತಮೋ ಪ್ರಧಾನ, ಸಮಾಜ ತಮೋ ಪ್ರಧಾನ, ಆಲೋಚನೆಗಳು ತಮೋ ಪ್ರಧಾನ ಇದ್ದ ಮೇಲೆ ಜೀವನನು ತಮೋ ಪ್ರಧಾನಮಯವಾಗಿದ್ದಾಗ ದುಃಖ, ಅಶಾಂತಿ, ಈರ್ಷ, ದ್ವೇಷ, ಅಸೂಯ, ಚಿಂತೆಯ ಮಡುವಿನಲ್ಲಿ ಮುಳುಗಿ ಹೋದವನಿಗೆ ಇನ್ಯಾವ ಆಸೆ ಇರುತ್ತೆ ಹೇಳಿ? ಬಿಟ್ರೆ ಸಾಕು, ಈ ಪ್ರಪಂಚದಿಂದ ಹೋದ್ರೇನೆ ಸಾಕು ಅಂತಾನೆ ಬಡದಾಡ್ತಾ ಇರ್ತೀವಿ, ಪ್ರಯತ್ನ ಪಡ್ತಾ ಇರ್ತೀವಿ. ಬದಲಾಗಿ ಬದುಕಬೇಕು ಅನ್ನುವಂಥದ್ದು ಯಾರಿಗೂ ಕೂಡ ಇಚ್ಛೆ ಇರೋದಿಲ್ಲ. ಅಂತ ನಿರಾಶೆಯ ಅಜ್ಞಾನದ ಅಂಧಕಾರದಲ್ಲಿದ್ದ ನಮಗೆ ಸ್ವಯಂ ಪರಂಜ್ಯೋತಿ ಜ್ಞಾನಸಾಗರ ಜ್ಞಾನೇಶ್ವರ ಯೋಗೇಶ್ವರನಾಗಿರುವ ಶಿವಪರಮಾತ್ಮ ತಂದೆ ನಿರಾಕಾರನಾಗಿದ್ದರು, ಅಜನ್ಮನಾಗಿದ್ದರು, ಅಕಾಯನಾಗಿದ್ದರು, ಅಭೋಕ್ತನಾಗಿದ್ದರೂ ಕೂಡ ಈ ಸೃಷ್ಟಿ ನಾಟಕದಲ್ಲಿ ಎಲ್ಲ ಆತ್ಮರು ಒಂದು ಪಾತ್ರವನ್ನ ಮಾಡುವಂತೆ ಸ್ವಯಂ ಪರಮಾತ್ಮನು ಕೂಡ ತನ್ನ ಶ್ರೇಷ್ಠ ಪಾತ್ರವನ್ನ ಅಭಿನಯಿಸಲಿಕ್ಕೆ ಪರಕಾಯ ಪ್ರವೇಶವನ್ನ ಮಾಡಿ ಪ್ರಜಾಪಿತ ಬ್ರಹ್ಮನ ತನುವಿನ ಮೂಲಕ ಈ ಮಹಾವಾಕ್ಯಗಳನ್ನ ಕೊಟ್ಟಿರೋದೇ ಈ ಜ್ಞಾನದ ಬೆಳಕಾಗಿದೆ. ಆ ಜ್ಞಾನದ ಬೆಳಕು ನಮ್ಮಲ್ಲಿ ಹೋಗಿಸಿ ನಮ್ಮೊಳಗಿನ ಆತ್ಮದ ಜಾಗೃತಿಯನ್ನ ಮಾಡಿ ಆತ್ಮದ ಜ್ಯೋತಿಯನ್ನ ಹೊತ್ತಿಸಿದ್ದಾರೆ, ಬೆಳಗಿಸಿದ್ದಾರೆ. ನಮಗೆ ಯಾರು ಪರಮಾತ್ಮ ಸ್ವಯಂ ತನ್ನ ಜ್ಞಾನದ ಜ್ಯೋತಿಯಿಂದ ನನ್ನ ಆತ್ಮ ಜ್ಯೋತಿಯನ್ನ ಬೆಳಗಿಸಿದಾರೋ, ಈಗ ನಾವೆಲ್ಲರೂ ಕೂಡ ಅದಕ್ಕೆ ಆತ್ಮ ಜ್ಯೋತಿಯನ್ನ ಬೆಳಗಿಸಿಕೊಂಡಿರೋದ್ರಿಂದ ನಮಗೆ ಜ್ಞಾನದ ದೀಪಕಗಳು ಅಂತ ಕರೀತಾರೆ, ಜ್ಞಾನ ಜ್ಯೋತಿಗಳು ಅಂತ ಕರೀತಾರೆ, ಅಥವಾ ಜ್ಞಾನಿಗಳು ಅಂತ ಕರೀತಾರೆ. ನಾವೆಲ್ಲರೂ ಕೂಡ ಇದೇ ಮಾತನ್ನ ಹೇಳ್ತೇವೆ ಯಾರಾದ್ರೂ ಭೇಟಿ ಆದ್ರೆ, ಜ್ಞಾನ ಮಾರ್ಗಕ್ಕೆ ಬಂದು ಎಷ್ಟು ವರ್ಷ ಆಯ್ತು? ಸಹಜವಾಗಿ ಮಾತಾಡ್ತೀವಿ ನಾವು. ಬ್ರಹ್ಮಕುಮಾರಿಯರು ಯಾರೇ ಪರಿಚಿತರಾದ್ರೂ ಕೂಡ, ಯಾರೇ ಭೇಟಿಯಾದ್ರೂ ಕೂಡ ಜ್ಞಾನ ಮಾರ್ಗಕ್ಕೆ ಬಂದು ಎಷ್ಟು ವರ್ಷ ಆಯ್ತು? ಇದು ಎಷ್ಟು ಸ್ಪಷ್ಟವಾಗಿ ಬಳಸ್ತೇವೆ ಶಬ್ದ. ಅಂದ್ರೆ ಜ್ಞಾನ ಮಾರ್ಗ ಅಂತಂದ್ರೆ ಇದು ಬೆಳಕಿನ ಮಾರ್ಗ. ಎಲ್ಲಿ ಬೆಳಕಿದೆಯೋ ಆ ಮಾರ್ಗದಲ್ಲಿ ಅದು ನಿರ್ಭಯವಾಗಿರುತ್ತೆ, ನಿರಾತಂಕವಾಗಿರುತ್ತೆ, ನಿಶ್ಚಿಂತವಾಗಿರುತ್ತೆ, ಸರಳವಾಗಿರುತ್ತೆ, ಸಹಜವಾಗಿರುತ್ತೆ ಮತ್ತು ಆನಂದದಾಯಕವಾಗಿರುತ್ತೆ ಆ ಪ್ರಯಾಣ. ಮಾರ್ಗ ಸರಿಯಾಗಿದ್ರೆ ಪ್ರಯಾಣವೂ ಸರಿಯಾಗಿರುತ್ತೆ. ಆ ಮಾರ್ಗದ ಜೊತೆಗೆ ಬೆಳಕಿದ್ರೆ ಮಾರ್ಗದ ಪ್ರಯಾಣವೂ ಕೂಡ ಆನಂದಮಯವಾಗಿರುವಂತೆ ಜ್ಞಾನ ಮಾರ್ಗ ಅಂದ್ರೇನೆ ಸರಳವಾದ ಬದುಕು, ನಿರ್ಭಯವಾದ ಬದುಕು, ನಿಶ್ಚಿಂತವಾದ ಬದುಕು, ನಿರಾಯಾಸದಾಯಕವಾಗಿರ್ತಕ್ಕಂಥ ಬದುಕು ನಮ್ಮದಾಗಿದೆ ಅಂತಂದ್ರೆ ಎಷ್ಟು ವರ್ಷ ಆಯ್ತು ಅಂತ ಕೇಳ್ತೀವಿ. ಮೊದಲೆಲ್ಲಿದ್ವಿ? ಹಾಗಿದ್ರೆ ಜ್ಞಾನ ಮಾರ್ಗ ಇಲ್ಲ ಅಂತಂದ್ರೆ, ಬೆಳಕಿನ ಮಾರ್ಗ ಇಲ್ಲ ಅಂತಂದ್ರೆ, ಕಗ್ಗತ್ತಲಿನ ಮಾರ್ಗದಲ್ಲಿ, ಅಂಧಕಾರದ ಮಾರ್ಗದಲ್ಲಿ, ಅಜ್ಞಾನದ ಮಾರ್ಗದಲ್ಲಿ, ಮಾಯೆಯ ಮಾರ್ಗದಲ್ಲಿ, ವಿಕಾರದ ಮಾರ್ಗದಲ್ಲಿ ದಿಕ್ಕಿಲ್ಲದಂತೆ ಹರಿದಾಡ್ತಾ ಇದ್ದೀವಿ ಅಷ್ಟೇ. ಮಾರ್ಗ ಅನ್ನೋದೇ ಇರಲಿಲ್ಲ ಅನ್ಕೊಳ್ಳಿ. ಸುಮ್ಮನೆ ದಿಕ್ಕುಗೆಟ್ಟವ್ರಂಗೆ ಆ ಕಡೆ ಅಲ್ಲಿ ಒಂದಷ್ಟು ಬೆಳಕು ಕಾಣಿಸ್ಬೋದು, ಇಲ್ಲೊಂದಿಷ್ಟು ಬೆಳಕು ಕಾಣಿಸ್ಬೋದು ಅಂತ ಓಡ್ತಾ 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 ಸುಸ್ತಾಗಿ ಸೋತು ಸ್ವರ್ಗಿ ಎಲ್ಲೋ ಒಂದು ಕಡೆ ವಿಕಾರಗಳ ಮಡುವಿನಲ್ಲಿ ಸಿಕ್ಕಾಕಿಕೊಂಡು ಒದ್ದಾಡ್ತಿದ್ದೀವಿ ಅಷ್ಟೇ. ಅಲ್ಲಿಂದಲೇ ಸ್ವಯಂ ಪರಮಾತ್ಮ ನಮ್ಮನ್ನ ಎತ್ತಿ ಜ್ಞಾನದ ಮಾರ್ಗದಲ್ಲಿ ನಿಲ್ಲಿಸಿದ್ರು, ಆತ್ಮ ಜ್ಯೋತಿಯನ್ನ ಬೆಳಗಿಸಿದ್ರು. ಅದಕ್ಕೆ ಬಾಬಾರವರು ಇವತ್ತು ಹೇಳ್ತಾರೆ, ಸರ್ವರ ನಿರಾಶೆಯ ಅಂಧಕಾರವನ್ನ ದೂರ ಮಾಡುವಂತವರೇ ಜ್ಞಾನ ದೀಪಕಗಳು ಅಂತ. ಹೇಗೆ ಪರಮಾತ್ಮ ಪರಂಜ್ಯೋತಿ ನಮಗೆ
ಅಜ್ಞಾನದ ಮಡುವಿನಲ್ಲಿ, ಅಂಧಕಾರದ ಮಡುವಿನಲ್ಲಿ ಬಿದ್ದ ನಮ್ಮನ್ನ ಈ ಜ್ಞಾನ ಮಾರ್ಗದ, ಬೆಳಕಿನ ಮಾರ್ಗದಲ್ಲಿ ತಂದು ನಿಲ್ಲಿಸಿರೋದ್ರಿಂದಲೇ ಅವರನ್ನ ಸರ್ವಶ್ರೇಷ್ಠ ಪರಂ ಆತ್ಮ ಅಂತ ಹೇಳ್ತೇವೆ. ಅವರಿಗೆ ಪರಂ ಜ್ಯೋತಿ ಅಂತ ಅದಕ್ಕೆ ಕರಿತೇವೆ. ಯಾಕಂದ್ರೆ ನಮ್ಮ ಅಂಧಕಾರದ ಜೀವನದ ಬದುಕಿಗೆ ಒಂದಷ್ಟು ಜ್ಯೋತಿ, ಆತ್ಮ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ನಮ್ಮ ಆಶಾಕಿರಣದ ಜ್ಯೋತಿಯನ್ನ ಬೆಳಗಿಸಿದ್ರು. ಮತ್ತೆ ನಾನು ಬದುಕಬೇಕು, ಮತ್ತೆ ನಾನು ಬದುಕನ್ನು ಕಟ್ಟಿಕೊಳ್ಬೇಕು, ಮತ್ತೆ ನಾನು ಸಮರ್ಥನಾಗಬೇಕು, ಮತ್ತೆ ನನ್ನ ಜೀವನವನ್ನು ಸದೃಢವಾಗಿ ಮಾಡಿಕೊಳ್ಬೇಕು ಅನ್ನುವಂತ ಆಶಯದೊಂದಿಗೆ ಇವತ್ತು ನಾವೆಲ್ಲರೂ ಪುರುಷಾರ್ಥ ಅಥವಾ ಸಾಧನೆ ಅಂತ ಈ ಜ್ಞಾನ ಮಾರ್ಗದ ಮೆಟ್ಟಿಲಲ್ಲಿ ಹೋಗ್ತಾ ಇದ್ದೀವಿ. ಆಸೆನೇ ಇರಲಿಲ್ಲ ನಮಗೆ, ಸಾಕು ಈ ಶರೀರ ಬಿಟ್ಟರೆ ಸಾಕು, ಹೋದ್ರೆ ಸಾಕು ಈ ಪ್ರಪಂಚದಿಂದ ಅಂತಾನೆ ಅನ್ಕೊಂಡಿದ್ದವರೆಲ್ಲರೂ ಕೂಡ. ಆದ್ರೆ ಇವಾಗ ಯಾರಿಗೆಲ್ಲ ಜ್ಞಾನ ಸಿಕ್ಕಿ ಇಲ್ಲ, ನಾವಿನ್ನೂ ಮಾಡಬೇಕಾಗಿರೋದು ಸಾಕಷ್ಟಿದೆ. ಈ ಶರೀರವನ್ನ, ಈ ಇಂದ್ರಿಯಗಳನ್ನ, ಈ ಮನಸ್ಸನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಸಿ ಸದಾಚಾರದಿಂದ ಬದುಕಿ ಸತ್ಪಾತ್ರಕ್ಕೆ ಅರ್ಹರಾಗಬೇಕು, ಸುಪುತ್ರರಾಗಬೇಕು ಅನ್ನುವಂತ ಒಂದು ನಿರ್ಧಾರದಿಂದ, ಆಶಯದೊಂದಿಗೆ ನಾವು ಗಟ್ಟಿಯಾದ ಹೆಜ್ಜೆಗಳನ್ನ ಇಟ್ಟು ಬದುಕ್ತಾ ಇದ್ದೇವೆ. ಆದ್ರೆ ಇದು ಬದುಕು ಬರೀ ನಮ್ಗಷ್ಟೇ ಇದ್ರೆ ಸಾಕಾಗಲ್ಲ. ನಾವಷ್ಟು ನಿರಾತಂಕವಾದ ಜೀವನವನ್ನ ಮಾಡಿದ್ರೆ ಸಾಕಾಗಲ್ಲ. ನಮ್ಮ ಜೊತೆಗೆ ಇರುವಂತವರು, ಅಕ್ಕಪಕ್ಕದಲ್ಲಿ ಇರುವಂತವರು ಎಲ್ಲರ ಬದುಕು ಕೂಡ ಸರಳ ಆಗಬೇಕು, ಸುಂದರ ಆಗಬೇಕು ಮತ್ತು ನಿರ್ಭಯದಿಂದ ಅವರು ನಡಿಬೇಕು ಜೀವನದಲ್ಲಿ ಅಂತಂದ್ರೆ, ಹೇಗೆ ಪರಂಜ್ಯೋತಿ ಪರಮಾತ್ಮ ತಂದೆ ಬಂದು ನನ್ನ ಆತ್ಮ ಜ್ಯೋತಿಯನ್ನು ಬೆಳಗಿಸಿ ಅಂತರಂಗವನ್ನ ಬೆಳಗಿದಾರೆಯೋ ಹಾಗೆ ನಾವೂ ಸಹ ಒಂದು ಜ್ಯೋತಿಯನ್ನ ಹಚ್ಚೋದು ಯಾರಾದರೂ ಹಚ್ಚಿರ್ಲಿ, ಅವರ ಆ ಜ್ಯೋತಿಯಿಂದ ಲಕ್ಷ ದೀಪ ಹಚ್ಚಬಹುದು, ಕೋಟಿ ದೀಪಗಳನ್ನಾದ್ರೂ ಹಚ್ಚಬಹುದು. ಯಾವಾಗ ಅಂದ್ರೆ ಆ ಜ್ಯೋತಿ ಸದಾಕಾಲ ಉರಿತಾ ಇದ್ದಾಗ ಮಾತ್ರ. ಹೇಗೋ ಹಾಗೆ ಪರಂಜ್ಯೋತಿ ಪರಮಾತ್ಮ ತಂದೆ ಬಂದು ನಾವು ಮಕ್ಕಳಿಗೆ ಆತ್ಮ ಜ್ಯೋತಿಯನ್ನ ಬೆಳಗಿಸಿ ಹೋಗಿದ್ದಾರೆ. ಆದ್ರೆ ಎಲ್ಲಿಯ ತನಕ ನಾನು ಆ ಸ್ಮೃತಿಯ ಹೆಣ್ಣೆಯನ್ನ ಹಾಕಿ ಸದಾಕಾಲ ಆತ್ಮ ಜ್ಯೋತಿಯನ್ನ, ಜಾಗೃತಿಯನ್ನ ಬೆಳಗಿಸಿಕೊಳ್ತಾ ಇರ್ತೇನೆಯೋ ಅಲ್ಲಿಯವರೆಗೂ ಕೂಡ ನಾನು ಅನೇಕ ಆತ್ಮರ ಜ್ಯೋತಿಯನ್ನ ಬೆಳಗಿಸುವ ಮುಖೇನ ಅವರ ನಿರಾಶೆ ಅಂಧಕಾರವನ್ನ ಹೋಗಲಾಡಿಸ್ಲಿಕ್ಕೆ ನಾನೂ ಕೂಡ ಈ ಒಂದು ಸೇವೆಯಲ್ಲಿ ಸಹಯೋಗಿ ಆಗಬಹುದು. ಇನ್ನೊಬ್ಬರಿಗೆ ಸಹಯೋಗ ನೀಡಬಹುದು, ಇನ್ನೊಬ್ಬರಿಗೆ ದಾರಿಯನ್ನ ತೋರಿಸಬಹುದು, ಇನ್ನೊಬ್ಬರಿಗೆ ದೃಷ್ಟಿಯನ್ನ ಕೊಡಬಹುದು, ಇನ್ನೊಬ್ಬರಿಗೆ ಬೆಳಕನ್ನ ಕೊಡಬಹುದು. ಯಾವಾಗ ನಾನು ಜ್ಯೋತಿಯಾಗಿದ್ದಾಗ, ನಾನು ಸದಾ ಉರಿತಾ ಇದ್ದಾಗ, ನಾನು ನಿರಂತರವಾಗಿ ಬೆಳಗುತ್ತಾ ಇದ್ದಾಗ, ನಾನು ಅಚಲವಾಗಿ ಇದ್ದಾಗ, ನಾನೇ ಅಲದಾಡ್ತಾ ಇದ್ರೆ, ನಾನೇ ಹತ್ತೋದು ಆರೋದು ಮಾಡ್ತಾ ಇದ್ರೆ, ನಾನೇ ಪೂರ್ತಿ ಚಂಚಲದಲ್ಲಿ ಇದ್ರೆ ಇನ್ನೊಬ್ಬರನ್ನ ಬೆಳಗಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾನು ನಿರಂತರವಾಗಿ ಮತ್ತು ಅಚಲವಾಗಿ ಮತ್ತು ಹೋತ ಪ್ರೇತವಾಗಿ ನಾನು ಸದಾಕಾಲ ಬೆಳಗುತ್ತಾ ಇದ್ದಾಗ ಮಾತ್ರ ನಾನು ಅನೇಕ ಆತ್ಮಜ್ಯೋತಿಗಳನ್ನು ಬೆಳಗಿಸ್ಲಿಕ್ಕೆ ನನ್ನಲ್ಲಿ ಯೋಗ್ಯತೆ ಇದೆ. ಆದ್ರೆ ಅದರ ಉಪಯೋಗವನ್ನ ಸರಿಯಾಗಿ ಮಾಡಿಕೊಳ್ಳಬೇಕು ಅಂದ್ರೆ ಒಂದಷ್ಟು ನಮಗೆ ವಿಶಾಲ ಹೃದಯ ಬೇಕು. ನನಗೆ ಬೆಳಕು ಸಿಕ್ಕಿಬಿಟ್ಟಿದೆ, ನಾನು ಆರಾಮಾಗಿ ಹೋಗ್ತಾ ಇದ್ದೀನಿ, ನಾನು ನಿಶ್ಚಿಂತನಾಗ್ಬಿಟ್ಟಿದ್ದೀನಿ, ನನಗೆ ಯಾರ ಅವಶ್ಯಕತೆನೂ ಇಲ್ಲ, ನಾನಾಯ್ತು, ನನ್ನ ಜೀವನ ಆಯ್ತು ಅನ್ನುವಂಥ ಸ್ವಾರ್ಥದ ಬದುಕಿನಲ್ಲಿ ಬಂದ್ರೆ ನಾವು ಬೆಳಗಿಸಿಕೊಂಡ್ರು ಕೂಡ ನಮ್ಮ ಪೂರ್ತಿಕೆ ಇದ್ರೆ ಅದರಿಂದ ಜಗತ್ತಿಗೇನು ಉಪಯೋಗ ಇಲ್ಲ ಅಥವಾ ಬೇರೆಯವರಿಗೆ ಸಹಯೋಗನೂ ಸಿಗೋದಿಲ್ಲ. ಹಾಗಾಗಿ ಅಂತ ಸ್ವಾರ್ಥಿಗಳು ಯಾರು ಕೂಡ ಆಗಲ್ಲ. ಯಾಕಂದ್ರೆ ಇದು ಜ್ಞಾನದ ಜ್ಯೋತಿ, ಇದು ಸ್ವಾರ್ಥದ ಜ್ಯೋತಿ ಅಲ್ಲ, ಇದು ನಿಸ್ವಾರ್ಥದ ಜ್ಯೋತಿ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಎಲ್ಲರ ಬಗ್ಗೆ, ಸಹೋದರಾತ್ಮರ ಬಗ್ಗೆ ಅನುಕಂಪವನ್ನ ತೋರಬೇಕಾಗ್ತದೆ, ಕರುಣೆಯನ್ನ ತೋರ್ಬೇಕಾಗ್ತದೆ, ಅವರ ಮೇಲೆ ದಯೆಯನ್ನ ತೋರ್ಬೇಕಾಗ್ತದೆ. ಅವರೂ ನನ್ನ ಸಹೋದರ ಆತ್ಮ ಇದ್ದಾರೆ, ನನ್ನಂತೆ ಅವರೂ ದಾರಿ ತಪ್ಪಿದ್ದಾರೆ, ನನ್ನಂತೆ ಅವರೂ ಸಿಕ್ಕಾಕಿಕೊಂಡಿದ್ದಾರೆ, ಅವರಿಗೂ ಕೂಡ ಸಹಯೋಗ ಬೇಕಾಗಿದೆ, ಅವರು ನಿರಾಶೆಯಲ್ಲಿದ್ದಾರೆ, ಅವರೂ ಕೂಡ ಬೇಸರದಲ್ಲಿದ್ದಾರೆ, ಅವರೂ ಚಿಂತೆ ದುಃಖದಲ್ಲಿ ಮುಳುಗಿ ಹೋಗಿದ್ದಾರೆ. ಹಾಗಾಗಿ ಅವರಿಗೆ ಸಾಧ್ಯವಾದಷ್ಟು ನಾನು ಕೂಡ ಮಾಡುವ ಸಹಯೋಗ ಏನು ಅಂದ್ರೆ ಕಳ್ಕೊಳ್ಳೋದೇನು ಇಲ್ಲ. ನಾನು ಬೆಳಗ್ತಾ ಇದ್ದೀನಿ, ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚೋದ್ರಿಂದ ಆ ದೀಪ ಕಳೆದುಕೊಳ್ಬೇಕಾಗಿರೋದು ಏನೂ ಇಲ್ಲ. ಬದಲಾಗಿ ಒಂದು ಸುಂದರವಾದ ಜಗತ್ತನ್ನೇ ನಿರ್ಮಾಣ ಮಾಡುತ್ತೆ, ಬೆಳಕಿನ ಹಬ್ಬವನ್ನೇ ತರುತ್ತೆ. ಸುಮ್ಮನೆ ತನ್ನಿಂದ ಒಂದೊಂದು ದೀಪವನ್ನು ಮುಟ್ಟಿಸ್ತಾ ಹೋದ್ರೆ ಸಾಕು, ನಷ್ಟ ಆ ದೀಪಕ್ಕೇನೂ ಆಗೋದಿಲ್ಲ. ಹೆಂಗೂ ಉರಿತಾ ಇದೆ ಅಷ್ಟೇ. ಅದರ ಎಣ್ಣೆ ಹೆಂಗಿದ್ರು ಉಳಿದ್ರು ಖಾಲಿ ಆಗುತ್ತೆ, ಹಚ್ಚಿದ್ರು ಖಾಲಿ ಆಗುತ್ತೆ, ಸುಮ್ಮನೆ ಇದ್ರು ಖಾಲಿ ಆಗುತ್ತೆ. ಆದ್ರೆ ಇದು ಜ್ಞಾನದ ಎಣ್ಣೆ, ಇದು ಸ್ಮೃತಿಯ ಎಣ್ಣೆ ಆಗಿರೋದ್ರಿಂದ ಇಲ್ಲಿ ಹಚ್ಚಿದಷ್ಟು ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ, ಖಾಲಿ ಆಗೋದಿಲ್ಲ. ಹಾಗಾಗಿ ನಾವೆಲ್ಲ ಆತ್ಮರು ನಮ್ಮ ಆತ್ಮ ಜ್ಯೋತಿಯನ್ನು ಸದಾಕಾಲ ಬೆಳಗಿಸಿಕೊಳ್ಬೇಕು ಅಂದ್ರೆ ಸ್ಮೃತಿಯ ಎಣ್ಣೆಯನ್ನ ಹಾಕೊಂಡಿರ್ಬೇಕು.
ಆ ಸ್ಮೃತಿಯ ಎಣ್ಣೆ ಸದಾಕಾಲ ಇದ್ದಾಗ ಆತ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಾ ಇರುತ್ತೆ. ಆ ಜ್ಞಾನದ ಬೆಳಗು ಶ್ರೀಮತದ ಮಾರ್ಗವನ್ನು ನಮಗೆ ಸರಿಯಾಗಿ ತೋರಿಸ್ತಾ ಹೋಗುತ್ತೆ. ಆ ಶ್ರೀಮತದಲ್ಲಿ ನಾವು ಒಂದೊಂದು ನಿರ್ಭಯದ ಹೆಜ್ಜೆಗಳನ್ನ ಇಡುತ್ತಾ ಹೋದಾಗ ನಮ್ಮ ಪ್ರಯಾಣ ಸುಲಲಿತ ಮತ್ತು ಆನಂದದಾಯಕವಾಗಿರುತ್ತೆ. ಹಾಗೆಯೇ ನಾವು ಕೂಡ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಸ್ವಾರ್ಥಿಗಳಾಗದೆ ನಿಸ್ವಾರ್ಥದಿಂದ ಸರ್ವರಿಗೂ ಸಹಯೋಗವನ್ನ ಕೊಡುವಂತಹ ಸಾಧ್ಯವಾದಷ್ಟು ಮಾರ್ಗದರ್ಶನವನ್ನ ನೀಡುವಂತ ಪಾಪ ಪ್ರಪಂಚದಲ್ಲಿರೋರಿಗೆ ಗೊತ್ತಿಲ್ಲ, ನಾವು ಅಂಧಕಾರದಲ್ಲಿದ್ದೀವಿ, ಅವ್ರಿಗೆ ಒಪ್ಪಕ್ಕಾಗ್ತಾ ಇಲ್ಲ, ಅವ್ರ ವಿಕಾರಗಳ ಮಡುವಲ್ಲಿ ಚಿಂತೆ ದುಃಖದ ಮಡುವಲ್ಲಿ ಬಿದ್ದಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ, ಇನ್ನು ಮುಳುಗಿ ಹೋಗ್ತಾ ಇದ್ದಾರೆ ಅಂದ್ರೂ ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅದರಲ್ಲೇ ಮೋಜು ಮಸ್ತಿಯನ್ನ ಕಂಡುಕೊಂಡವ್ರ ತರ ಆಡ್ತಾ ಇದ್ದಾರೆ. ಪಾಪ ಅವರು ನಾವೇನಾದ್ರೂ ಈ ಜ್ಞಾನದ ಜ್ಯೋತಿ ಕೊಡ್ತೇವೆ, ನಿಮಗೆ ಬೆಳಕನ್ನ ನೀಡುತ್ತೇವೆ, ನಿಮಗೆ ದಾರಿಯನ್ನ ತೋರಿಸ್ತೇವೆ ಬನ್ನಿ ಅಂದ್ರೂ ಕೂಡ ಅವರು ಈ ಕಡೆ ಬರೋದಿಲ್ಲ. ಹೇಗೆ ಕೆಸರಿನಲ್ಲಿ ಹಾಡುವ ಮಗು ಹಠದಿಂದ ಮತ್ತೆ ಮತ್ತೆ ಕೆಸರನ್ನೇ ಮೈಗೆ ಮೆತ್ತಿಕೊಳ್ಳುವಂತೆ ನಾವು ಎಷ್ಟೇ ಕರೆದು ಶುದ್ಧ ಮಾಡಿ ಒಳ್ಳೆ ಬಟ್ಟೆ ಹಾಕಿ ಪೌಡರ್ ಹಾಕ್ತೀವಿ ಅಂದ್ರೂ ಕೂಡ ಆ ಮಗುವಿಗೆ ಕೆಸರಿನಲ್ಲೇ ಮಜವನ್ನ ಕಂಡುಕೊಂಡಿರುತ್ತೋ ಹಾಗೆಯೇ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಸರ್ವಾತ್ಮರು ಕೂಡ ತಮ್ಮ ಅತಿರೇಕದ ತಮೋ ಪ್ರಧಾನದ ಪಾತ್ರದಲ್ಲಿ ನಿರತವಾಗಿರೋದ್ರಿಂದ ಅವರಿಗೆ ವಿಕಾರಗಳ ಕೆಸರುಗಳೇ ಬಹಳ ಇಷ್ಟ ಆಗತ್ತೆ. ನೋಡಬಾರದನ್ನ ನೋಡೋದು, ಕೇಳಬಾರದನ್ನ ಕೇಳೋದು, ತಿನ್ನಬಾರದನ್ನ ತಿನ್ನೋದು, ಮಾಡಬಾರದನ್ನ ಮಾಡೋದು, ಆ ಕೆಸರಲ್ಲೇ ಅವರಿಗೆ ಮಜವನ್ನ ಕಂಡುಕೊಂಡಿದ್ದಾರೆ. ಪಾಪ ಅವರಿಗೆ ಗೊತ್ತಿಲ್ಲ, ದುರ್ಗತಿಗೆ ಹೋಗ್ತಾ ಇದ್ದಾರೆ, ಮುಳುಗ್ತಾ ಇದ್ದಾರೆ, ಇನ್ನೇನವರು ಉಸಿರಾಡಕ್ಕೂ ಕೂಡ ಬಂದಾಗಿ ಹೋಗ್ತಾ ಇದೆ, ಅಷ್ಟರ ಮಟ್ಟಿಗೆ ಮುಳುಗಿದ್ದಾರೆ. ಆದ್ರೂ ಕೂಡ ಅವರಿಗೆ ಆಟ ಇನ್ನೂ ಸಾಕು ಅನ್ನಿಸ್ತಾ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಯಾಕೆ ಅವ್ರು ಅದರಲ್ಲಿ ಮುಳುಗಿದ್ದಾರೆ ಅಂದ್ರೆ ಅವರಿಗೆ ಯಾವುದೇ ಒಂದು ಆಶಯ ಉಳಿದಿಲ್ಲ ಬದುಕಲಿಕ್ಕೆ. ಇರುವಷ್ಟು ದಿನ ಅದರಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಂತಿದ್ರೆ, ಯಾಕಂದ್ರೆ ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ, ಯಾವುದಕ್ಕಾಗಿ ಬದುಕಬೇಕು ಗೊತ್ತಿಲ್ಲದೆ ಇರೋದ್ರಿಂದ ಆಶಾ ಕಿರಣವೇ ಇಲ್ಲದಂತೆ ನಿರಾಶರಾಗಿ ಆ ಒಂದು ಅಜ್ಞಾನದ ಮಡುವಿನಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ಇದು ನಮ್ಗೆ ಗೊತ್ತಿರೋದ್ರಿಂದ ನಾವೇ ಒಂದಷ್ಟು ಅವರಿಗೆ ನಾವು ಕೈ ಕೊಟ್ಟಾಗ ನಮ್ಮನ್ನೇ ಒಂದಷ್ಟು ಎಳೆದು ಬಿಡುತ್ತಾರೆ ಕೆಸರಿಗೆ. ಬೇಕಾದ್ರೆ ಆಯ್ತು, ಅವರಿಗೋಸ್ಕರ ಒಂದಷ್ಟು ಕೆಸರು ಹಚ್ಚಿಕೊಂಡ್ರೂ ಪರವಾಗಿಲ್ಲ, ನಮಗೆ ತೊಳ್ಕೊಳ್ಳೋದು ಗೊತ್ತಿದೆ, ಯಾಕಂದ್ರೆ ಆ ದೀಪಕ್ಕೆ ಯಾವ ಕೆಸರು ಕೂಡ ಅಂಟೋದಿಲ್ಲ. ಇದು ಜ್ಞಾನ ಜ್ಯೋತಿ ಆಗಿರೋದ್ರಿಂದ ನೀವು ಕೆಸರಲ್ಲಿದ್ರು ಅಷ್ಟೇ, ನೀವು ಎಲ್ಲಿದ್ರು ಅಷ್ಟೇ, ನಿಮಗದು ತಾಗೋದಿಲ್ಲ, ನಿಮಗದು ಅಂಟೋದಿಲ್ಲ. ಹಾಗಾಗಿ ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ ಅಂತ ಹೇಳ್ತಾರವರು. ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಅಂದ್ರೆ ನಾವು ಹೆಂಗಿರ್ಬೇಕು ಅಂದ್ರೆ, ಅಯ್ಯೋ ನಾನು ಹೋದ್ರಲ್ಲಿ ಕೆಸರತ್ತಿ ಬಿಡುತ್ತದೆ, ಅಥವಾ ನನಗೆ ಅವಮಾನ ಆಗ್ಬಿಡುತ್ತದೆ, ನನ್ನ ಮಾತಿಗೆ ಅವ್ರು ಬೆಲೆ ಕೊಡೋದಿಲ್ಲ, ನನ್ನನ್ನು ಅವ್ರು ದೂಷಣೆ ಮಾಡ್ಬಿಡುತ್ತಾರೆ, ಏನೋ ಅಂದು ಬಿಡುತ್ತಾರೆ, ಬಾಬಾಗೇನೋ ಅಂದು ಬಿಡುತ್ತಾರೆ, ಪರಮಾತ್ಮನಿಗೇನೋ ಅಂದು ಬಿಡುತ್ತಾರೆ, ಜ್ಞಾನಕ್ಕೇನೋ ಅಂದು ಬಿಡುತ್ತಾರೆ ಅನ್ನೋ ಭಯ ಭಯ ಭಯ. ಈ ಭಯವನ್ನ ಬಿಟ್ಟು ಒಂದಷ್ಟು ಅವ್ರ ಕಡೆ ಧಾವಿಸಿ ಅವರಿಗೆ ಕೈಯನ್ನ ಕೊಟ್ಟು ಎಳೆಯುವ ಪ್ರಯತ್ನ ಮಾಡೋಣ. ಗಟ್ಟಿಯಾಗಿ ಒಂದಷ್ಟು ನನ್ನ ಸಹೋದರಾತ್ಮ ಅನ್ನುವ ಅಧಿಕಾರದಿಂದ ಅವರಿಗೆ ಮನದಟ್ಟು ಮಾಡಿಸಿಕೊಡೋಣ. ಎಷ್ಟು ಸಾಧ್ಯವೋ ಅಷ್ಟು ಚಂದ ಅವರಿಗೆ ಈ ಜ್ಞಾನವನ್ನ ತಿಳಿಸುವ ಪ್ರಯತ್ನವನ್ನ ಮಾಡಿ ಒಂದು ಸಲ ಅವರಿಗೆ ಈ ಜ್ಞಾನ ಮಾರ್ಗ ಬೆಳಕಿನ ಮಾರ್ಗದಕ್ಕೆ ತಂದು ಬಿಟ್ಟರೆ ಸಾಕು. ಆಮೇಲೆ ಅವರು ಕಡೆಯವರೆಗೂ ಕೂಡ ನಿಮ್ಮ ಸ್ಮೃತಿಯಲ್ಲಿ ಎಷ್ಟು ಪರಮಾತ್ಮನನ್ನ ಸ್ಮೃತಿ ಮಾಡ್ತಾರೆಯೋ ಅಷ್ಟು ನಿಮ್ಮ ಸ್ಮೃತಿಯು ಕೂಡ ಸದಾ ಕಾಲಕ್ಕಾಗಿ ನಡೆಯುತ್ತೆ. ಹಾಗಾಗಿ ನಡಿಬೇಕು ಅಂತ ಮಾಡಬೇಡಿ, ಆದ್ರೆ ನಮ್ಮ ಕರ್ತವ್ಯ ಅದು. ನನ್ನ ಸಹೋದರಾತ್ಮ ಅವರು ನನಗೆ ಹೇಗೆ ಪರಮಾತ್ಮ ತಂದೆ ಕೊಟ್ಟಿದ್ದಾರೋ, ಇನ್ನು ಮುಂದಿನ ಕೆಲಸ ನಾನು ಮಾಡ್ಬೇಕು ಅನ್ನುವ ಜವಾಬ್ದಾರಿಯನ್ನ, ತಂದೆಯ ಜವಾಬ್ದಾರಿಯನ್ನ ಮಗನ ಹೆಗಲಿಗೆ ತಾನು ಹೊತ್ತುಕೊಳ್ತಾನೆಯೋ ಹಾಗೆ ನಾವು ಜ್ಯೇಷ್ಠ ಸುಪುತ್ರರಾಗಿ ತಂದೆಯ ಜವಾಬ್ದಾರಿಯನ್ನ ನಮ್ಮ ಹೆಗಲಿಗೆ ಹೊತ್ತುಕೊಂಡು ಉಳಿದೆಲ್ಲ ಸಹೋದರಾತ್ಮರಿಗೆ ಈ ಅಜ್ಞಾನದ ಅಂಧಕಾರದ ನಿರಾಶದ ಅಂಧತ್ವದಿಂದ ಬಿಡುಗಡೆಗೊಳಿಸಿ ಜ್ಞಾನದ ಬೆಳಕನ್ನು ಕೊಟ್ಟು ಅವರ ಆತ್ಮ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ನಾವು ಕೂಡ ಅವರಿಗೆ ಹೊಸ ಜೀವನವನ್ನ ಕೊಡುವಂತ ಜ್ಞಾನ ದೀಪಕಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.